ಅಣ್ಣವರು ಏನೊಂದಕ್ಕೂ ವರದಪ್ಪ ಸರ್ನ ಕೇಳೋರಂತೆ. ಯಾವ್ದನ್ನ ಮರೆಯಲಾಗದಂತಹ ಒಂದು ಘಟನೆ ಅದು. ಸೀರಿಯಲ್ ಆಕ್ಟ್ ಮಾಡೋದು, ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಅವಳಿಗೆ ಸ್ವಲ್ಪ ಮುಜುಗರ. ಈ ಕ್ಷಣಕ್ಕೆ ನಿಮಗೆ ಸಾವಿನ ಭಯ ಇಲ್ಲ? ಇಲ್ಲ. ಎಷ್ಟು ಎಂತೆಂಥ ಸಾವುಗಳು ನೋಡ್ಬಿಟ್ಟಿದ್ದೀನಿ ನಾನು ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ನನ್ನ ಹೆಸರಿದೆ, ತೆಲಂಗಾಣದಲ್ಲಿ ನನ್ನ ಹೆಸರಿಲ್ಲ. ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ. ಈ ಪುನೀತ್ ಅವರ ಮರಣದ ವಿಚಾರ ಮಾತಾಡ್ತಾ ಅಣ್ಣವರ ಅಪಹರಣ ವಿಚಾರವನ್ನ ಅರ್ಧಕ್ಕೆ ತಂದು ನಿಲ್ಸಿದ್ರಿ, ಅದೊಂದು ಸ್ವಲ್ಪ ಹೇಳ್ಬಿಡಿ. ಅದೇ ಆ ಟೈಮ್ಗೆ ಏನಾಯ್ತು ಅಂತ ಅಂದ್ರೆ ಒಂಥರ ಹೇಗೆ ಸಾಧ್ಯ, ನಂಬೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಹೇಗೆ ಅವನು ಬಂದು ಇವ್ರನ್ನ ಕರ್ಕೊಂಡೋಗಿ ಏನ್ ಸಾಧನೆ ಮಾಡೋದಕ್ಕೆ ಹೋಗ್ತಾನೆ. ಸಾಧನೆ ಅಂತ ಅಂದ್ರೆ ಹೌದು, ಆಮೇಲೆ ನಾವೇ ಹೌದು ಅದೊಂದು ವಜ್ರ ನಮ್ಮ ಇದರಿಂದ ಅವನಿಗೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ವಜ್ರ ಇಟ್ಕೊಂಡು ಇವಾಗ ವಜ್ರ ಅದು. ಹೌದು ಹೌದು, ಖಜಾನೆಯಲ್ಲಿದ್ದರೆ ವಜ್ರ ಅಂತ ಒಂದು ವಜ್ರನ ಅವನು ಅಪರ್ಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಅಂದ್ರೆ ಇನ್ನೂ ಕಷ್ಟ ಪಾಪ ಅವ್ರಿಗೆ. ಅಲ್ಲಿಂದಾನೇ ಅವರು ಸ್ವಲ್ಪ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಅವ್ರ ತೊಂದರೆ ಅನುಭವಿಸಿದ್ರು ಅಲ್ಲಿ. ಯಾಕೆಂದ್ರೆ ಅವನು ಒಂದ್ ಜಾಗದಲ್ಲಿ ಇಲ್ತಾ ಇರ್ಲಿಲ್ಲಂತೆ, ಅದೆಲ್ಲ ನಾವು ಕೇಳಿದ ವಿಚಾರ. ಒಂದ್ ಜಾಗದಲ್ಲಿ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದ, ಏನೇನೋ ಮಾಡ್ತಾ ಇದ್ದ. ಅಲ್ಲೂ ನೋಡಿ ಅವರು ಎಂಥ ಒಂದು ಅದ್ಭುತವಾದ ವ್ಯಕ್ತಿತ್ವ. ಅವನು ಕೋರ್ಸ್ಕೊಂಡು ಹಾಡೆಲ್ಲ ಕೇಳಿ ಅಲ್ಲೂ ಕೂಡ ಅವರು ಬಿಟ್ಟಿಲ್ಲ ಮನರಂಜನೆ. ಅದರಿಂದ ಅವನು ಬದಲಾವಣೆ ಆದ್ನ ಏನು ಮೇ ಬಿ ನಮಗೆ ಗೊತ್ತಿಲ್ಲ. ಬಟ್ ಅಂದ್ರೆ ಆ ದೈವಿ ಗುಣ ಕಷ್ಟ ಕಾಲದಲ್ಲೂ ಅದು ನಿಜವಾಗ್ಲೂ ದೈವಿ ಗುಣ, ದೈವ ಕಳೆ ಅದು. ಕಷ್ಟ ಬಂದ್ರು ಅದು ಹಾಗೆ ಇತ್ತು. ಹೌದು. ಯಾವ್ದಕ್ಕೆ ಹಾಕಿ ಯಾವ ದಾಸರು, ಭಕ್ತ ಕನಕದಾಸರು ಬಂಗಾರದ ಮನುಷ್ಯ ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ಒಂದೊಂದರಲ್ಲೂ ರಾಘವೇಂದ್ರ ಸ್ವಾಮಿ ಎಲ್ಲ ಅದ್ಭುತವಾದ ಒಂದು ಕಲೆಯನ್ನು ಮೈಗೂಡಿಸ್ಕೊಂಡು ಅದ್ರ ಮೂಲಕ ಸಾಧನೆಯನ್ನು ಮಾಡಿದ್ರಲ್ಲ, ದೇವರೇ ಆಯ್ತು. ಇವತ್ತಿಗೂ ಅವರ ಸಮಾಧಿಯಲ್ಲಿ ಪಕ್ಕ ದೇಗುಲ ಅದು. ಅಲ್ಲಿಗೆ ಬರ್ತಾರೆ ನೋಡಿ, ಎಷ್ಟು ಜನ ಬದುಕು ನಡೀತಾ ಇದೆ. ಆಚೆ ಮತ್ತೆ ವ್ಯಾಪಾರ ಮಾಡ್ತಾರೆ. ಮತ್ತೆ ಅದು ದೈವಿ ಶಕ್ತಿ ತಾನೇ ಅದು. ಆ ಸಮಯದಲ್ಲಿ ಸಿನಿಮಾ ಶೂಟಿಂಗ್ಸ್ ಎಲ್ಲ ಬಂದಾಗ್ಬಿಟ್ಟಿದ್ವಾ? ಹೌದು, ಒಂದ್ ತಿಂಗಳು ತನಿಖೆ ಮಾಡಕ್ ಆಗಲ್ಲ. ಅವ್ರಿಗೂ ಅದು ಇಂಟ್ರೆಸ್ಟ್ ಇರಲ್ಲ. ಯಾವ್ದನ್ನ ಮರೆಯಲಾಗದಂತಹ ಒಂದು ಘಟನೆ ಅದು. ಅಲ್ಲಿ ಏನಾಗುತ್ತೋ ನಮ್ದು ಒಂದು ವಸ್ತು ಕಳವಾಗ್ಬಿಟ್ಟಿದೆ. ಸರ್ಕಾರಗಳೇ ತಲೆ ಕೆಡ್ಸ್ಕೊಂಡು ಕೂತಿದ್ದಾವೆ, ಹೆಂಗೆ ಏನ್ ಕತೆ, ಯಾರು ಮಾಡ್ತಾರೆ, ಯಾರು ಹೋಗ್ತಾರೆ. ಬಟ್ ಅವ್ರ ಬದುಕಲ್ಲಿ ಆ ತಾಯಿ ಪಾರ್ವತಮ್ಮ ಅನ್ನೋರ ಪಾತ್ರ ಇದೆಯಾ? ನೋ ಡೌಟ್ ಅವರೇ. ಯಾಕಂದ್ರೆ ಇವ್ರ ಹತ್ರ ಏನೂ ಇಲ್ಲ. ಇವ್ರು ಬರೀ ಆಕ್ಟಿಂಗ್ ಓದಿ ತನ್ನ ಪ್ರವೇಶ ಮಾಡಿ ತನ್ನ ಕೆಲಸ ಮುಗಿಸಿ ತನ್ನ ಮನೆಗೆ ಬಂದ್ರೆ ಇಷ್ಟೋ ಅಷ್ಟೇ. ಇನ್ನು ಬಾಕಿ ಎಲ್ಲ ಅವ್ರತೆ ತಾನೆ. ದಿನಾ ದಾಸೋಹ ಅವ್ರ ಮನೇಲಿ, ದಿನಾ ದಾಸೋಹ. ವರ್ಧಣ್ಣವರು ಅವ್ರಿಗೆ ಅದು ಒಂದು ಹೊಡೆತ ಬಿದ್ಬಿಡ್ತು. ಅದೊಂದು ಸ್ವಲ್ಪ ನೋವು ಉಂಟಾಯ್ತು ಅವ್ರಿಗೆ. ಒಂದು ಅರ್ಧ ಭಾಗ ಕಳ್ಕೊಂಡಂಗಾಯ್ತು ಅವ್ರಿಗೆ, ಅವ್ರು ಹೋಗ್ಬಿಟ್ಟಾಗ ವರ್ಧನ್ ಅವರು. ಯಾಕಂದ್ರೆ ನಾನು ಇತ್ತೀಚೆಗೆ ವಿ ಮನೋಹರ್ ಸರ್ದು ಸಂದರ್ಶನ ಮಾಡಬೇಕಾದ್ರೆ ಈ ರೆಕಾರ್ಡಿಂಗ್ ಟೈಮಲ್ಲಿ ವರದಪ್ಪ ಅವರಲ್ಲಿ ಕೂತ್ಕೊಳ್ತಿದ್ರಂತೆ. ಶ್ರುತಿ ಒಂಚೂರು ಹಿಂಗೆ ಅಣ್ಣವರು ಏನೊಂದಕ್ಕೂ ವರದಪ್ಪ ಸರ್ನ ಕೇಳೋರಂತೆ. ಎಲ್ಲಾನು ಅವ್ರು ಹೇಳದೆ ಏನು ಮಾಡ್ತಾ ಇಲ್ಲ. ಕತೆ ಅವ್ರ ಹತ್ರ ಅವ್ರು ಒಪ್ಪಬೇಕು ಅಷ್ಟೇ. ಅವ್ರು ಒಪ್ಪಿದ್ರೇನೆ ಅದು ಕಾರ್ಯರೂಪಕ್ಕೆ ಬರೋದು, ಇಲ್ಲದೇ ಇದ್ರೆ ಬರೋದಿಲ್ಲ. ಇವ್ರಿಷ್ಟ ಅಲ್ಲ, ಅವ್ರಿಗೆ ಗೊತ್ತಿತ್ತು ಇವ್ರು ಯಾವ ಪಾತ್ರನ ಹೇಗೆ ನಿಭಾಯಿಸ್ತಾರೆ ಅನ್ನೋದು. ಅವ್ರು ಕುಡಿದು ಬಿಟ್ಟಿದ್ರು ಹಾಗೆ. ಕೃಷ್ಣನ ಜೊತೆ ಬಲರಾಮ ಇದ್ದಂಗೆ ಯಾವಾಗಲೂ ನಿಜವಾಗ್ಲು ಅದೊಂದು. ಆಮೇಲೆ ಅದು ಸ್ವಲ್ಪ ತುಂಬಾ ನೋವು ಉಂಟಾಯ್ತು ಅವ್ರಿಗೆ. ಒಂದು ಬಲಗೈಯೇ ಒಂದು ಇದಾದಂಗಾಗೋಯ್ತು. ಇದಾಗಿ ಅಲ್ಲಿಂದ ಬಂದ ಮೇಲೆ ಪಾಪ ಅವ್ರಿಗೆ ಮಂಡಿ ನೋವು ಆಗುತ್ತಲ್ಲ ಸಾಮಾನ್ಯವಾಗಿ. ಏನೇನೋ ಯೋಚನೆಗಳು ಅವ್ರ ಮನಸ್ಸಿನಲ್ಲಿ ಹಾದು ಹೋಗಿರ್ಬೋದು ಆ ಸಮಯದಲ್ಲಿ ಸಂಘರ್ಷ ಆಗಿರ್ಬೋದು. ಯಾಕೆಂದ್ರೆ ಒಬ್ಬ ಮನಸ್ಸಿನ ಸ್ಥಿತಿ ನಮಗೆ ಗೊತ್ತಾಗೋದಿಲ್ಲ. ನಿಮ್ಮ ಮೈಂಡ್ನಲ್ಲಿ ಏನು ನೋಡ್ತಾ ಇದ್ದ ನನಗೆ ಗೊತ್ತಾಗಲ್ಲ, ನನ್ನ ಮೈಂಡ್ನಲ್ಲಿ ಏನು ನೋಡ್ತಾ ಇದ್ದ ನಿಮಗೆ ಗೊತ್ತಾಗೋದಿಲ್ಲ. ಯಾರನ್ನು ಹೇಳ್ಬೋದು, ಬೇಕಾದಷ್ಟು ಜ್ಯೋತಿಷಿಗಳು ಹೇಳ್ಬೋದು, ಆದ್ರೆ ಯಾರು ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ. ಈಗ ಅವನ ಜೀವನ ಅದರಿಂದ ನಡೀತಾ ಇದೆ ಅಷ್ಟೇ. ಅವನೊಂದು ಗುಬ್ಬಚ್ಚಿನ ಅಲ್ಲ, ಈ ಗಿಣಿನ ಕರ್ಕೊಂಬಂದು ಹಾಕ್ಬಿಟ್ಟು ಅಲ್ಲೊಂದು ಪೇಪರ್ ಹಾಕಿ ಅವನ ಅದನ್ನ ತೆಗೆಸಿ ಅದೆಲ್ಲ ಅದು ಅವ್ರವ್ರಿಗೆ ಓಕೆ, ಅವನಿಗೆ ಅದು ಹೊಟ್ಟೆ ತುಂಬಿಸ್ತಾ ಇತ್ತು. ಸೊ ನೀವು ಆನಂತರ ರಾಜಣ್ಣ ಅವ್ರದ್ದು ಅಥವಾ ಅಪ್ಪ ಅವ್ರದ್ದು ಈ ಎಲ್ಲವನ್ನ ನೋಡಿದಾಗ ಈ ಕ್ಷಣಕ್ಕೆ ನಿಮಗೆ ಸಾವಿನ ಭಯ ಇಲ್ಲ? ನನಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ನಾನು ಇವತ್ತೇನು ಈ ಕ್ಷಣ ಏನು ಅಷ್ಟೇ ಯೋಚನೆ ಮಾಡೋದು. ನಾನು ಈಗೆಲ್ಲ ಆಯ್ತಲ್ಲ, ಇದೆಲ್ಲ ನಾನು ಮಾಡ್ಕೊಂಡ್ಬಿಟ್ನಲ್ಲ, ಇದರಿಂದ ನಾನು ಇಷ್ಟು ಲೈಫ್ ಯಾವ ಲೈಫ್ನು ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ಯಾರೇ ಏನೇ ಹೇಳಿದ್ರು ಹೌದು ನಿಮ್ದು 100 ವರ್ಷ ಆಯಿಸು ಅಂತ ಕೇಳಿಸ್ಕೊಳ್ಳಿ, ಅದ್ರಲ್ಲಿ ತಪ್ಪೇನಿದೆ. ಆಶೀರ್ವಾದ ಅಂತ ಹೇಳೋದ್ರಲ್ಲಿ ಅವನಿಗೆ ಸಂತೋಷ ಸಿಗುತ್ತೆ, ಕೇಳಿಸ್ಕೊಳ್ಳೋದ್ರಲ್ಲಿ ಅಂತ ನಾನೇನು ಕಳ್ಕೊಳ್ಳೋದಿಲ್ಲ. ಬಟ್ ಸತ್ಯ ಬಿಟ್ಟು ದೂರ ಹೋಗಬೇಡ. ಭಗವಂತ ಒಳ್ಳೇದು ಮಾಡಲಿ. ಒಳ್ಳೆ ಮಾತು ಹೇಳಿದ್ರಿ, ಸಂತೋಷ.
ತೃಪ್ತಿ. ನಿಜ, ಆಶೀರ್ವಾದಗಳು ಅಲ್ಲ, ನಮ್ಮನ್ನ ಭರವಸೆಯತ್ತ ತೆಗೆದುಕೊಂಡು ಹೋಗ್ತವೆ. ಬದುಕೋದು ಬಿಡೋದು ಆಮೇಲೆ, ಅದು ಆಮೇಲೆ. ಅದು ಡಾಕ್ಟ್ರಿಗೆ ನಾವು ಖಾತ್ರಿ ಹೇಳಲಿಕ್ಕೆ ಆಗಲ್ಲ. ಹೌದು, ಹೌದು. ನಿನ್ನೆ ನ್ಯೂಸ್ ನೋಡ್ತಿದ್ದೆ, ಪಾಪ ಆರ್ಟ್ ಚೆಕ್ ಮಾಡೋ, ಆರ್ಟ್ ಚಿಕಿತ್ಸೆ ಕೊಡೋ ಡಾಕ್ಟರ್ ಪಾಪ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು. ಎಷ್ಟು ಎಂತೆಂಥ ಸಾವುಗಳು ನೋಡ್ಬಿಟ್ಟಿದ್ದೀನಿ ನಾನು ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಮಲಗಿದ್ದಾಗೆ ಹೋಗ್ಬಿಡ್ತಾರೆ, ಗೊತ್ತಾಗಲ್ಲ. ಇನ್ನೊಬ್ರು ಪಕ್ಕದಲ್ಲೇ ಕೂತಿರ್ತಾರೆ, ಹೋಗ್ಬಿಡ್ತಾರೆ, ಗೊತ್ತಾಗಲ್ಲ. ಬಟ್ ಯಾರಿಗೂ ಭಾರ ಆಗದಂಗೆ ಹೋಗೋದಿದೆಯಲ್ಲ, ಅದು ಇಂಪಾರ್ಟೆಂಟ್. ಇದನ್ನ ನಾವು ದೈವದಲ್ಲಿ ಕೇಳ್ಕೋಬೇಕು. ಅಪ್ಪ ಇರೋವರೆಗೂ ಚೆನ್ನಾಗಿದ್ದಾಗ ಆರೋಗ್ಯ ಕೊಟ್ಬಿಡು ಸಾಕು, ನೀನು ಕೇಳಲ್ಲ. ಆಸ್ತಿ ಬೇಡ, ಅಂತಸ್ತು ಬೇಡ, ವಜ್ರ ವೈಡೂರ್ಯ, ಏನು ಚಿನ್ನದ ಒಡವೆಗಳು ಎಂಥದ್ದು ಇಲ್ಲ. ಯಾಕೆ ಅಂತ ಅಂದರೆ ಸತ್ಯಾಂಶ ಕೊನೆಯೇ. ಆವಾಗ ಇರೋದನ್ನು ತೆಗೆಸ್ಬಿಟ್ಟು ಬಿಳಿ ಹೊದಿಕೆಯನ್ನು ಹಚ್ಚಿ ನಿಷ್ಕಲ್ಮಶವಾಗಿ ಹೋಗ್ಬಾ ಬಾ ಅಂತ ಕಳಿಸ್ಬೇಕಷ್ಟೆ. ಹೋಗ್ಬೇಕು. ಇಲ್ಲಿಂದ ಏನು ತಗೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಸಾಧ್ಯನೇ ಇಲ್ಲ. ಇಲ್ಲಿಯೇ ಗಳಿಸಿ ಇಲ್ಲಿಯೇ ಏನೇ ಕೂಡಿಟ್ರು ಅಷ್ಟೇ, ಏನೇ ಕೂಡಿಟ್ರು, ಏನೇ ಮಾಡಿದ್ರು ಅದು ಯಾವುದನ್ನು ಎತ್ಕೊಂಡು ಹೋಗಕ್ಕಾಗಲ್ಲ. ಅಲ್ವಾ? ಸತ್ಯ ಸತ್ಯ. ಈ ಸತ್ಯವನ್ನ ಸ್ವಲ್ಪ ಕೈ ನಡೀತಾ ಇದ್ದ ಕಾಲದಲ್ಲಿ ಗಟ್ಟಿಮುಟ್ಟಾಗಿ ಏನು ಬೇಕು, ಏನು ಅವಶ್ಯಕತೆ ಇಲ್ಲ. ಮನುಷ್ಯನಿಗೆ ಬೇಕಾಗಿರೋದು 2 ಹೊತ್ತು ಊಟ, 1 ತಿಂಡಿ, ಹಾಕ್ಕೊಳಕ್ಕೆ ಬಟ್ಟೆ, ಇರೋದಕ್ಕೊಂದು ಸೂರು, ಇಷ್ಟೇ ಬೇಕಾಗಿರೋದು. ಅದು ಇದೇ ಸೂರು ಬೇಕು, ಇದೇ ಇಂಥದೇ ಬೇಕು ಅನ್ನೋದು ಇಲ್ಲ. ಇರೋದಕ್ಕೊಂದು ಸ್ಥಳ ಇದೆಯಾ, ನನಗೆ ಸಾಕು. ಹಾಕೋದೇನು ಇಷ್ಟು, ಒಂದು ಪಂಚೆ, ಒಂದು ಶರ್ಟು, ಕ್ಲೋಸ್ ಚಾಪ್ಟರ್. ಈಗ ನಿಮಗೆ ಬದುಕಿನ ಬಗ್ಗೆ ತೃಪ್ತಿ ಇದೆ? ಖಂಡಿತ ಇದೆ. ಇರೋವರೆಗೂ ಅಷ್ಟೇ. ನನ್ನ ಕೆಲಸ ನಾನು ಮಾಡಿಕೊಂಡು ಹೋಗುವಷ್ಟು ನನಗೆ ಅವಕಾಶಗಳನ್ನ ಕಲ್ಪಿಸ್ಕೊಡು ಅಂತ ಹೇಳ್ತೀನಿ. ಯಾಕೆಂದರೆ ಅದೊಂದು ಮನಸ್ಥಿತಿ. ಅದು ಇಷ್ಟು ಇಲ್ಲಿವರೆಗೂ ನನಗೆ ಊಟ ಹಾಕಿದ್ಯಾ? ಹೌದು ಹೌದು ಹೌದು. ಸೊ ನಾನು ಹೋಗೋವರೆಗೂ ಅಟ್ಲೀಸ್ಟ್. ಆದರೆ ನಾನು ಯಾರ್ದೋ ಒಂದು ಕೈಯಲ್ಲಿ ಬಿದ್ದು ಅವರ ಇದು ಪಟ್ಕೊಂಡು ಮಾಡೋ ಹಾಗೆ ಆಗಬಾರ್ದು. ಸತ್ಯ ಸತ್ಯ ಅಲ್ವಾ? ಅವನಿಗೆ ಆ ಮಟ್ಟಿಗೆ ಶರಣಾಗತಿಯ ಬುದ್ಧಿ ಬರೋದಿದೆಯಲ್ಲ, ತುಂಬ ಸತ್ಯದ ದರ್ಶನ ಆಗಿರ್ಬೇಕು ಅದಕ್ಕೆ. ನಾನು ಎಲ್ರಿಗೂ ಹೇಳೋದು ಅಷ್ಟೇನೆ. ಈಗ ಏನಪ್ಪ ಅದ್ರ ಬಗ್ಗೆ ಯೋಚನೆ, ಹಿಂದಿಂದ ಆಗೋಯ್ತು, ಇದಕ್ಕೆ ನಾನು ಬ್ರಿಂಗ್ ಇಟ್ ಬ್ಯಾಕ್ ತರೋದಕ್ಕಾಗಲ್ಲ. ನೀವು ಮುಂದೆ ಯಾರಿಗೆ ಗೊತ್ತು, ಎಡವು ಬಿದ್ದರೆ ಸತ್ತೋಗ್ಬಿಡ್ತಾರೆ ಕೆಲವರು. ಸಾಯ್ತೀನಿ, ಏನೋ ಭಯನೇ ಬೇಡ. ಆಯ್ತು, ಬೋನಸ್ ಕೊಟ್ಟಿದ್ದಾನೆ ನಮಗೆ. ಇವತ್ತಿನ ಏನು ತಗೊಂಡ್ರು ಅಷ್ಟೇ, ನಾವು ತಗೊಳ್ಳೋ ಆಹಾರನೇ ಆಗಲಿ, ಇನ್ನೊಂದೇ ಆಗಲಿ, ಎಲ್ಲದರಲ್ಲೂ ವಿಷ ತುಂಬಿದೆ. ಇಲ್ಲದೇ ಇದ್ರೆ ಇಷ್ಟೊಂದು ಕಾಯಿಲೆ ಕಸಾಲೆಗಳು ಬರೋ ಅಗತ್ಯನೇ ಇರಲಿಲ್ಲ. ಹೊಸ ಕಾಯಿಲೆಗಳು ಉಟ್ಕೊಳ್ತಾ ಇದೆ, ಅದಕ್ಕಿದೇ ಇಲ್ಲ. ಮನುಷ್ಯನ ಒಳಗಡೆ ಅಸೂಹೆಗಳು ಇಲ್ಲಿ ಎಲ್ಲವೂ ಶುರುವಾಗ್ತಿದೆ. ಹಾಗಾಗಿ ಹೊರಗಡೆ ಎಲ್ಲ ಕಾಣಿಸ್ಕೊಳ್ತಿದೆ. ಇಲ್ಲಿ ಶುದ್ಧ ಇದ್ಬಿಟ್ರೆ ಒಂದು ಗಾಡಿ ಟಚ್ ಆದ್ರೆ ಕೊಲೆ ಮಾಡೋ ರೇಂಜ್ಗೆ ಹೋಗ್ತಾರೆ. ಹೌದು. ಅಂದ್ರೆ ರೋಗ ಹೊರಗಡೆ ಇಲ್ಲ, ಅದಕ್ಕೆ ಔಷಧಿ ಇದೆ, ಇದಕ್ಕಿಲ್ಲ. ಚಿಂತೆ ಯಾಕೆ ಮನವೇ ಗುರುರಾಯನಿಲ್ಲದಿರೋರು. ಏನು ದಾಹ, ಏನು ಮೋಹ, ಯಾವುದೂ ಅಲ್ಲ. ಸಾಧನೆ ಮಾಡೋ ಹುಚ್ಚಿರೋದು ಖಂಡಿತ ತಪ್ಪಲ್ಲ, ದುಡಿಮೆ ಮಾಡಬೇಕು ಅಂತ ಹುಚ್ಚಿರೋದು ಖಂಡಿತ ತಪ್ಪಲ್ಲ. ಆದ್ರೆ ಹೆಂಗಾರು ಸರಿ ಅನ್ನೋದು ತಪ್ಪು. ಮಿತಿಮೀರಿ ಮಾಡುವಂತ ತಪ್ಪು ದಾರಿಯಲ್ಲಿ ಹೋಗಿ ಬೇಗ ಬೆಳಿಬೇಕು ಅನ್ನೋದು ಒಂದು ಕಲ್ಪವೃಕ್ಷದ ತರ ಬದುಕಿರ್ಬೇಕು ಅಂತ. ಅದು ಕಲ್ಪವೃಕ್ಷ ಮ್ಯಾಕ್ ಬಂದು ಫಲ ಬಿಡ್ಲಿಕ್ಕೆ 10 ವರ್ಷ ತಗೊಳ್ತದೆ, ಆದ್ರೆ 80-90 ವರ್ಷ ಉಳಿಯುತ್ತೆ. ಅದೇ ಬೇಗ ಬಂದು 3 ತಿಂಗಳಿಗೆ ಬಿದ್ದೋಗೋದು. ಇವತ್ತಿನ ಕಾಲ ಹಂಗೆ, ಬೆಳಗ್ಗೆದ್ದು ಫೇಮಸ್ ಆಗ್ಬೇಕು ಅಂತ ಇವಾಗ ಆಗಿದೆ. ಕಲ್ಪವೃಕ್ಷ ಆಗ್ಲಿಕ್ಕೆ ಯಾರು ಇಷ್ಟಪಡ್ತಾ ಇಲ್ಲ. ನೋಡಿ, ನೀವೆಲ್ಲ ಇವತ್ತಿಗೂ ಕೈ ತುಂಬ ಕೆಲಸ ಇದೆ, ಬದುಕು, ಜನರು ಪ್ರೀತಿ ಕೊಟ್ಟಿದ್ದಾರೆ. ಎಷ್ಟು ಈ ಲೋಕದ ಈ ಜನ್ಮದ ಆಶೀರ್ವಾದ, ಪ್ರೀತಿನೇ ಸಾಕು ನಮ್ಗೆ. ಒಂದ್ ಕಡೆ ನಮ್ಮನ್ನ 4 ಜನ ಗುರುತಿಸ್ತಾರೆ, ಕೇಳ್ತಾರೆ, ಆಶೀರ್ವಾದ ಮಾಡ್ತಾರೆ. ಹೀಗೆ ಮಾಡಿಪ್ಪ, 100 ವರ್ಷ ಮಾಡಿ, ನೀವು ಚೆನ್ನಾಗಿರ್ಲಿ, ಮುಂದೆ ನಮ್ಮ ಮಾವನೋ ನಮ್ಮ ಅಪ್ಪನೋ ಆಗಿ ಬನ್ನಿ, ಹಿಂಗೆ ಹೇಳ್ತಾರೆ. ಅದು ಪರದೆ ಮೇಲೆ ಬರುವಂಥದ್ದು. ಇವರು ಪ್ರಾಕ್ಟಿಕಲ್ ಆಗಿ ಕೇಳ್ತಾರೆ, ವಾಸ್ತವದಲ್ಲಿ ಕೇಳ್ತಾರೆ. ನಮ್ಮ ಮಾವ, ನಾನು ಕಾವ್ಯಾಂಜಲಿ ಮಾಡಬೇಕಾದ್ರೂ ಅಷ್ಟೇ, ನಾನು ಮಾಂಗಲ್ಯ ಮಾಡಬೇಕಾದ್ರೂ ಅಷ್ಟೇ, ಮುಂದಿನ ಜನ್ಮದಲ್ಲಿ ಆದರೂ ನನಗೆ ಮಾವ ಆಗಿ ಬನ್ನಿ, ಅಪ್ಪ ಆಗಿ ಬನ್ನಿ. ಯಾಕೆ ಅಂದರೆ ಅದರಲ್ಲಿ ಏನೋ ಒಂದು ತೃಪ್ತಿ ಕಾಣ್ತಾ ಇರ್ತಾರೆ. ಅಯ್ಯೋ, ನನಗೆ ಇಂಥ ಮಾವ ಇರಲಿಲ್ಲ. ಯಾಕೆಂದರೆ ಅವ್ರು ಸಂಕಟ ಅನುಭವಿಸ್ತಾ ಇರ್ತಾರೆ, ಏನೋ ಆಗಿರುತ್ತೆ ಅವರ ಇದರಲ್ಲಿ. ಕಲ್ಪನೆ ಮಾಡ್ಕೊಳ್ತೀನಿ ನನ್ನ, ಅಷ್ಟು ಸಾಕು. ಅದ್ಭುತ. ಈಗ ನಿಮ್ಮ ಕೊನೆಯ ಈ ಸಂದರ್ಶನದ ವೇಳೆಯಲ್ಲಿ ನಿಮ್ಮ ಇಡೀ ಬದುಕನ್ನು ನೆನಪು ಮಾಡಿಕೊಂಡ್ರೆ ಯಾರ್ಯಾರಿಗೆ ನೀವು ತುಂಬ ಕೃತಜ್ಞತೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ಬೋದು, ಯಾರಿಗಾದ್ರೂ ಸಾರಿ ಕೇಳ್ಬೋದು, ಅಥವಾ ನಿಮ್ಮ ಮೊಮ್ಮಗನಿಂದ ನೀವು ಪಡ್ಕೊಂಡಿರೋ ಸಂತೋಷವೂ ಇರುತ್ತೆ. ಆ ಪುಟ್ಟ ಮಗುವಿಗೂ ಒಂದು ಥ್ಯಾಂಕ್ಸ್ ಹೇಳೋದು. ಯಾರು ನೆನೆಸ್ಕೊಳ್ತೀರಿ ಈ ಸಮಯದಲ್ಲಿ? ನಾನು ಭಗವಂತನ ನೆನೆಸ್ಕೊಳ್ತೀನಿ, ನನ್ನ ಆರಾಧ್ಯ ದೈವ ನೆನೆಸ್ಕೊಳ್ತೀನಿ. ಕಲೆ ನನ್ನ ಆರಾಧ್ಯ ದೈವ ಭಗವಂತ. ಅದಕ್ಕೆ ಮೇಲೆ ನಿಂತ್ಕೊಂಡು ನನಗೆ ಅದನ್ನು ಪೂರ್ವಕವಾಗಿ ಕೊಟ್ಟಿದ್ದಾನಲ್ಲ. ಇಷ್ಟು ವರ್ಷಗಳು ನಾನು ಮನೋರಂಜನೆ ಅಲ್ಲ, ನಾನು ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಕೊಟ್ಟ. ಸಮಾಜಕ್ಕೆ ನಾವೊಂದು ಜಾಗದಲ್ಲಿ ಕೂತ್ಕೊಂಡು
ಎಲ್ಲರೂ ಬದುಕ್ತಾರೆ, ಎಲ್ಲರೂ ಇರ್ತಾರೆ, ಎಲ್ಲರೂ ಮಾಡ್ತಾ ಇರ್ತಾರೆ. ಅದು ಕೆಲವ್ರಿಗೆ ಅವ್ರಿಗೆ ಇರಬಹುದು, ನಂದು ಆ ಥರ ಅಲ್ಲ. ಸಮಾಜಕ್ಕೆ ಬಂದಿದ್ದೀನಿ ನಾನೇನಾದ್ರು ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತೀನಲ್ಲ, ಅಷ್ಟು ಸಾಕತ್ತಿ. ಅದು ಅವ್ರು ಬದಲಾಯಿಸ್ಕೊಳ್ತಾರೋ ಅವರ ಗುಣಗಳನ್ನ ಇಲ್ವೋ ಅದು ಬೇಡ. ನಾನು ಹೇಳಬೇಕಾದ ನನ್ನ ಕರ್ತವ್ಯ. ಕೇಳಿಸ್ಕೊಂಡು ಅದ್ರ 4 ಜನ ಬದಲಾವಣೆ ಆಗ್ತಾರಲ್ಲ, ಅಷ್ಟು ಸಾಕು ನನಗೆ. ಇನ್ನೇನು ಇಲ್ಲ, ಅದೇ ತೃಪ್ತಿ. ಇಲ್ಲಿವರೆಗೂ ಹೀಗಾಯ್ತಲ್ಲ ಅಂತ ನಾನು ನೊಂದಿರೋದಿಲ್ಲ. ಇನ್ನು ಮುಂದೆ ಹೇಗೋ ಅದು ಅವನಿಗೆ ಬಿಟ್ಟಿದ್ದು, ಎಲ್ಲ ಅವನೇ ದೈವೇಚ್ಛೆ. ನಿಮ್ಮ ಶ್ರೀಮತಿಯವ್ರ ಕುರಿತು ತುಂಬಾ ಖುಷಿ ಇಲ್ಲ, ನನಗೆ ಬಹಳ ಸಪೋರ್ಟ್ ಮಾಡಿದ್ರು ಅವರು. ಇದೆ ಅವರಿಗೆ ಈಗ ಇವತ್ತಿಗೂ ಕೂಡ ಅವಳು ಇದನ್ನ ಸೀರಿಯಲ್ ಆ್ಯಕ್ಟ್ ಮಾಡೋದು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಅವಳಿಗೆ ಸ್ವಲ್ಪ ಮುಜುಗರ ಅವಳಿಗೆ. ಆದರೂ ಏನು ಅಂತ ಅಂದರೆ, ಸರಿ ನಿಮ್ಗೆ ಇಷ್ಟ ಇದೆ ಅಲ್ವಾ, ಹೋಗಿ. ಆ ಸಪೋರ್ಟ್ ಕೊಡ್ತಾರಲ್ಲ, ನಿಜ. ಸಾಕು. ನಾನು ಬಂದಾಗ ಅಡುಗೆ ಮಾಡಿ ಹಾಕ್ತಾಳೆ, ಕೇಳ್ತಾಳೆ ಏನಾದ್ರು ತಿಂದ್ರ, ಅಲ್ಲೇ ಊಟ ಮಾಡ್ಕೊಂಬನ್ನಿ, ಇಲ್ಲ ಮನೆಗೆ ಬನ್ನಿ. ಸೊ ಅದು ಬಹಳ ತೃಪ್ತಿ ಕೊಡುತ್ತೆ ನಮಗೆ. ಯಾಕಂದ್ರೆ ಮನೆಗೆ ಬಂದಾಗ ನನಗೆ ಮನೆ ಅನ್ನಿಸ್ಬೇಕು, ಶೂಟಿಂಗ್ ಸ್ಪಾಟ್ ಅನಿಸ್ಬಾರ್ದು. ನಿಜ ನಿಜ. ಇಲ್ಲಿಗೆ ಬಂದಾಗ ಒಂದು ಪ್ರೀತಿ ಪ್ರೇಮ ಸಿಗುತ್ತಲ್ಲ, ಸಾಕಷ್ಟು ತೃಪ್ತಿಯಿಂದ ಒಂದು ನಗ್ನಗ್ತಾ ಒಂದು 4 ಮಾತಾಡಿದ್ರೆ ಅದ್ರಲ್ಲಿ ಸಿಗುವಂಥ ಒಂದು ಎನರ್ಜಿ ಅದಮ್ಯ. ಅದು ಅದ್ಭುತ. ಮಗಳ ಕುರಿತು? ಮಕ್ಕಳು ನನ್ನ ಬಹಳ ಅವಳಿಗೂ ಅಷ್ಟೇ ಕಲೆ ಅನ್ನೋದಿಲ್ಲ. ಅಂದರೆ ಅವಳಿಗೆ ಇದಕ್ಕೆ ಈ ಮಾಧ್ಯಮಕ್ಕೆ ಬರಬೇಕು ಅಂತ ಅನಿಸಿರ್ಲಿಲ್ಲ. ಅವಳಿಗೆ ಯಾವ ರೀತಿಯಾದ ಯೋಚನೆ ಇರಲಿಲ್ಲ. ಅವಳು ಓದಿರೋದು ಇದು ಏನು ಫ್ಯಾಷನ್ ಡಿಸೈನಿಂಗ್ನಲ್ಲಿ. ಅದು ಒಂಥರ ಕಲೆನೇ, ಅದು ಬೇರೆ ಥರ ಇದು. ಅದಾದಮೇಲೆ ಅವಳಿಗೆ ಏನೋ ಇಚ್ಛೆ ಆಯಿತು, ಓಕೆ ನಾನು ಮಾಡ್ತೀನಿ, ಓಕೆ ಬಾಮ್ಮ ಮಾಡು, ಆಗುತ್ತೆ. ಅವಳ ಸ್ವಂತ ಕೆಪಾಸಿಟಿಯಿಂದ, ನನ್ನ ಹೆಸರಿಂದ ಅಲ್ಲ. ಯಾಕೆಂದರೆ ಇಲ್ಲಿ ನನ್ನ ಹೆಸರಿದೆ, ತೆಲಂಗಾಣದಲ್ಲಿ ನನ್ನ ಹೆಸರಿಲ್ಲ. ಸೊ ತನ್ನ ಸ್ವಂತ ಪರಿಶ್ರಮದಿಂದ ಅವಳು ಅಲ್ಲಿ ಮುಂದೆ ಬಂದಿದ್ದಾಳೆ, ಹೆಸರು ಮಾಡಿದ್ದಾಳೆ. ಇಲ್ಲಿ ನಾನು ಎಷ್ಟು ಹೆಸರು ಮಾಡಿದನೋ ಅಷ್ಟೇ ಹೆಸರು ಮಾಡಿದ್ದಾಳೆ. ಅವಳಿಗೂ ಅಷ್ಟೇನೇನೆ ಇರೋದ್ರಲ್ಲಿ ನಾನು ಏನಾದ್ರು ಕೊಡೋದಕ್ಕೆ ಸಾಧ್ಯನ ಸಮಾಜಕ್ಕೆ. ಬ್ಯೂಟಿಫುಲ್. ಆ ಒಂದು ಧ್ಯೇಯ ಇಟ್ಕೊಂಡಿದ್ದಾಳೆ, ನನಗೆ ಬಹಳ ಇಷ್ಟ. ಅದು ಅವಳಿಗೆ ಫ್ರೀಯಾಗಿ ಬಿಟ್ಟಿದ್ದೀನಿ ನೀನು. ಯಾಕೆಂದ್ರೆ ನನಗೆ ನಂಬಿಕೆ ಇದೆ. ಎಸ್, ಏನೋ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಅವಳಲ್ಲಿದೆ. ಅದಕ್ಕೆ ಒತ್ತು ಕೊಡ್ತೀನಿ, ಮಾಡು, ಫೈನ್. ನೀನೇನು ಮಾಡ್ತೀಯೋ ಸತ್ಯ ನಿಷ್ಠೆ ಧರ್ಮದಿಂದ ಮಾಡು, ಅಷ್ಟೇ. ಸತ್ಯ. ಯಾವುದನ್ನು ಬಯಸ್ಬಿಟ್ಟು ಮಾಡೋದಕ್ಕೆ ಹೋಗ್ಬೇಡ. ಇದರಿಂದ ನನಗೆ ಇದಾಗಬೇಕು, ಇದು ಬರಬೇಕು, ನೋನೋ ನಿನ್ನ ಕಲ್ಪನೆ ಎಲ್ಲ ಅಲ್ವೇ ಅಲ್ಲ. ಅದು ಫಲಾಪೇಕ್ಷೆ ಕುರಿತು ಗಮನ ಹೆಚ್ಚು ಕೊಡಬೇಡ. ಕರ್ತವ್ಯದ ಕುರಿತು ಮಾಡು, ಸಮರ್ಪಣೆ ಮಾಡು. ಫಲಾಪೇಕ್ಷೆ ತಾನೇ ಬರುತ್ತೆ. ಕರ್ಮಯೋಗ. ಸರಸ್ವತಿ ಇದ್ರೆ ಒಲಿಸ್ಕೊಂಡ್ರೆ ಲಕ್ಷ್ಮಿ ಬರ್ತಾಳೆ, ಎಲ್ಲೂ ಹೋಗಲ್ಲ. ಹೌದು, ಅದ್ಭುತ. ಕಡೆಯದಾಗಿ ವೀಕ್ಷಕರಿಗೆ ಏನಾದರೂ ಹೇಳಿ. ವೀಕ್ಷಕರಿಗೆ, ನೋಡ್ತಾ ಇದ್ದೀರಿ, ನನ್ನ ವಿಷಯನ ಕೇಳ್ತಾ ಇದ್ದೀರಿ. ಇದರಲ್ಲಿ ಎಷ್ಟು ನಿಮಗೆ ಜ್ಞಾಪಕ ಇರುತ್ತೋ ಎಷ್ಟಿಲ್ವೋ ಗೊತ್ತಿಲ್ಲ. ಇನ್ನೂ ಸೂಕ್ಷ್ಮವಾದ ವಿಚಾರಗಳು ಬಹಳಷ್ಟಿದೆ, ಆದರೆ ಹೇಳೋದಕ್ಕೆ ಸಮಯ ಇಲ್ಲ. ಆದರೂ ಕೂಡ ನನ್ನ ಕೆಲವು ಈ ಮಾತುಗಳಲ್ಲಿ ಒಳ್ಳೆಯ ವಿಚಾರಗಳನ್ನು ನೀವು ತಗೊಳ್ಳಿ. ಅಕಸ್ಮಾತ್ ಅದು ನಿಮಗೆ ಹಿಡಿಸದೇ ಇರೋ ವಿಚಾರನ ಅಲ್ಲಿಗೆ ಬಿಟ್ಬಿಡಿ. ಬೈಬೇಕು ಅಂದರೆ ಒಂದು ಸರಿ ಬೈದ್ಬಿಡಿ, ಪರವಾಗಿಲ್ಲ. ಆದರೆ ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ನಾನು ಬಯಸ್ತೀನಿ. ಅಷ್ಟು ಕೊಟ್ಟರೆ ಸಾಕು, ನನಗೆ ಇನ್ನೇನು ಬೇಕಾಗಿಲ್ಲ. ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ಬಹಳ ಒಂದು ಅದ್ಭುತವಾದ ಪ್ರಪಂಚಕ್ಕೆ ಪ್ರವೇಶ ಮಾಡಿದಂತೆ ನನ್ನ ವೈಯಕ್ತಿಕ ಅನುಭವ. ಯಾಕಂದರೆ ನಾವು ಪುಸ್ತಕಗಳನ್ನು ಓದೋದು ಬೇರೆ, ಗುರುಗಳಿಂದ ಪಡ್ಕೊಂಡಿದ್ದು ಒಂದು ಕಡೆ ಜ್ಞಾನವಾದರೆ, ಇಂತಹ ಅನುಭವಿಗಳನ್ನು ಭೇಟಿಯಾದಾಗ ಅವರ ಬದುಕನ್ನು ಆಸ್ವಾದಿಸುವ ಅವಕಾಶ ಇದೆಯಲ್ಲ, ಅದು ನಮ್ಮಂತಹ ಕಿರಿಯರಿಗೆ ಸಿಕ್ಕರೆ ಅದು ನಮ್ಮ ವೈಯಕ್ತಿಕ ಪುಣ್ಯದ ಫಲ ಅಂತ ನಾನು ಭಾವಿಸ್ತಾ, ಈ ಒಟ್ಟಾರೆ ಇವರ ಕಾರ್ಯಕ್ರಮದ ಇಷ್ಟು ಸಂಚಿಕೆ ಒಂದು ಸರಣಿಯಲ್ಲಿ ಬಹಳಷ್ಟು ಅವರ ಕಥೆಗಳನ್ನು ಹಂಚಿಕೊಂಡಿದ್ದಾರೆ. ಆದರೆ ಒಂದು ಮಾರಲ್ ಆಫ್ ದಿ ಸ್ಟೋರಿ, ಬದುಕಲ್ಲಿ ಕೆಲವೊಮ್ಮೆ ನಾವೇನು ನಿರ್ಧರಿಸಿ ಆಲೋಚಿಸಿ ಮುಂದಾಲೋಚನೆ ಇಟ್ಟುಕೊಂಡು ಹೊರಡ್ತೀವೋ ಅದು ಕೆಲವೊಮ್ಮೆ ಸಾಧ್ಯವಾಗದೇ ಇರ್ಬೋದು. ಆದರೆ ಬಂದದ್ದನ್ನು ಗೋವಿಂದನ ಪ್ರಸಾದ ಅಂತ ಸ್ವೀಕರಿಸಿ ಅದರಲ್ಲಿ ತಲ್ಲೀನನಾಗುವುದು, ಕಾಲಕಾಲಕ್ಕೆ ಅವಕಾಶಗಳು ಕಣ್ಮುಂದೆ ಬಂದಾಗ ನಮ್ಮ ವಿವೇಕವನ್ನು ಬಳಸಿ ಅದರಲ್ಲಿ ಒಪ್ಪಿಕೊಳ್ಬೇಕು, ಬಿಡಬೇಕು. ಅವರ ಕಥೆಯಲ್ಲಿ ಒಮ್ಮೆ ಒಂದು ಸಮಯ ಬಂತು, HMT ಕಂಪ್ನಿಲಿ ಇರಬೇಕು, ಇಲ್ಲ ಸೀರಿಯಲ್ಗೆ ಹೋಗಬೇಕು. ಇಲ್ಲಿ ಅವರು ಆಯ್ಕೆ ಮಾಡಬೇಕಾದ್ರೆ, ಓಕೆ ಹೆಂಡ್ತಿದೊಂದು ಸಂಬಳ ಒಂಚೂರು ಬರ್ತಿದೆ, ಜೊತೆಗಿಲ್ಲ ಅವಕಾಶಗಳು ಸಿಗ್ತಿದೆ, ಜೊತೆಗೆ ಇದೊಂದು ಸರಸ್ವತಿಯ ಜಾಗ, ಒಂದು ಬಿಡಬೇಕು, ಇನ್ನೊಂದು ಯಾವುದನ್ನು ಅಪ್ಪಿಕೊಳ್ಬೇಕು ಅಂದಾಗ ಅಷ್ಟು ವಿವೇಕದಿಂದ ಹೋಗಬೇಕು. ಅಲ್ಲಿ ಅವರು ಹೆಸರು ಬರುತ್ತೆ ಅಂತಲೂ ಅಲ್ಲ, ಇನ್ನೇನೋ ವಿಚಾರಗಳನ್ನು ಅವರು ಅಲ್ಲಿ ಗಮನಕ್ಕೆ ತಗೊಳ್ಳಿಲ್ಲ. ಒಟ್ಟಾರೆಯಾಗಿ ಈ ಕಥೆಗಳನ್ನು ಸುಮ್ಮನೆ ಮನರಂಜನೆ ದೃಷ್ಟಿಯಿಂದ ಕೇಳೋದು ಒಳ್ಳೆಯದಲ್ಲ.
ಆ ಅನುಭವಗಳನ್ನು, ಆ ಅನುಭವಿಗಳ ಕಥೆಗಳನ್ನು ನಮ್ಮ ಬದುಕಿನ ನಿರ್ಧಾರದ ಸಮಯದಲ್ಲಿ ನಮಗೆ ಉಪಯೋಗಕ್ಕೆ ಬರಬೇಕು. ಇದು ನಾನು ಪ್ರತಿ ಬಾರಿ ಇಂತಹ ಅನುಭವಿಗಳನ್ನು ಭೇಟಿಯಾದಾಗ ವೈಯಕ್ತಿಕವಾಗಿ ನಾನು ಕಲಿಯೋದು, ಓಹೋ ಇವ್ರು ಹಿಂಗೆ ನಡ್ಕೊಂಡ್ರು. ಹಾಗಾಗಿ ಈಗ ನನಗೆ 27 ವಯಸ್ಸು, ಅವರ ಕಥೆಯಲ್ಲಿ ನಾನೇನಾದರೂ ತಗೊಳ್ಬೇಕು ಅಂದಾಗ ನಾನು ತುಂಬ ಸೂಕ್ಷ್ಮವಾಗಿ ಅದನ್ನು ನನ್ನ ಹೃದಯದಲ್ಲಿ ಬಚ್ಚಿಟ್ಕೊಳ್ತೀನಿ. ಅದೇ ನಿಜವಾದ ಭಾಳ ಏಕಾಗ್ರತೆಯ ಬದುಕು ಅಂದರೂ ಅದೇ, ಎಲ್ಲವೂ ಕೇಳಿದ್ದನ್ನು ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳೋದು. ಸೊ ಆ ನಿಟ್ಟಿನಲ್ಲಿ ಈ ಸರಣಿ ನಿಮಗೇನಾದರೂ ಒಂಚೂರು ಉಪಯೋಗ ಆಗಿದೆ ಅಂತ ಅಂದುಕೊಳ್ತೀನಿ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಆದರ್ಶನೀಯ ವ್ಯಕ್ತಿತ್ವಗಳ ಕಥೆಗಳನ್ನು ನೀವು ಇಲ್ಲಿ ಕೇಳ್ಬೋದು. ಕೇವಲ ಮನರಂಜನೆ ದೃಷ್ಟಿಕೋನದಿಂದ ಅಲ್ಲ, ಒಂದು ಆದರ್ಶ ವ್ಯಕ್ತಿತ್ವಗಳ ಕಥೆಯನ್ನು ಕೇಳೋದಿದೆಯಲ್ಲ, ಅದೊಂದು ರೀತಿಯಲ್ಲಿ ಈ ಭಗವಂತನ ಕಥೆ ಕೇಳ್ದಂಗೆ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹರೇ ಕೃಷ್ಣ.